ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿರುವ ಮ್ಯೂಸಿಯಂ ಆಫ್ ಮಾಡರ್ನ್ ಆರ್ಟ್ನಲ್ಲಿ 19ನೇ G20 ಶೃಂಗಸಭೆ ಇಂದು ರಾತ್ರಿ ಆರಂಭವಾಗಲಿದ್ದು ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಲಿದ್ದಾರೆ. ಸದಸ್ಯ ರಾಷ್ಟ್ರಗಳ ಮುಖ್ಯಸ್ಥರು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಪ್ರತಿನಿಧಿಗಳು ವಿವಿಧ ಸಮಾವೇಶಗಳಲ್ಲಿ ಭಾಗವಹಿಸಲಿದ್ದು ಈ ವರ್ಷದ ಘೋಷಣೆಯ ಆದ್ಯತೆಯ ಕ್ಷೇತ್ರಗಳ ಬಗ್ಗೆ ಚರ್ಚಿಸಲಿದ್ದಾರೆ. ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ರಿಯೋ ಡಿ ಜನೈರೋಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಯಿತು. ಭಾರತೀಯ ಸಮುದಾಯ ಅವರಿಗೆ ಅದ್ಧೂರಿ ಸ್ವಾಗತ ನೀಡಿತು. ಪ್ರಸಕ್ತ G20 ಶೃಂಗಸಭೆ ನ್ಯಾಯ ಮತ್ತು ಸಮರ್ಥನೀಯ ಜಗತ್ತನ್ನು ನಿರ್ಮಿಸುವುದು ಎಂಬ ವಿಷಯದೊಂದಿಗೆ ಆರಂಭವಾಗುತ್ತಿದೆ ಮತ್ತು 2 ದಿನ ನಡೆಯಲಿರುವ ಅಧಿವೇಶನಗಳು ಅದರ ಪ್ರತಿಬಿಂಬವಾಗಿವೆ. ಇಂದು ರಾತ್ರಿ ನಡೆಯುವ ಉದ್ಘಾಟನಾ ಅಧಿವೇಶನದಲ್ಲಿ ಹಸಿವು ಮತ್ತು ಬಡತನದ ನಿವಾರಣೆಗೆ ಜಾಗತಿಕ ಒಕ್ಕೂಟ ಕುರಿತು ಚರ್ಚೆ ನಡೆಯಲಿದ್ದು ಬಳಿಕ ಜಾಗತಿಕ ಆಡಳಿತ ಸಂಸ್ಥೆಗಳ ಸುಧಾರಣೆಗಳು ಕುರಿತಾದ ಅಧಿವೇಶನ ಜರುಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವರ್ಷದ ಉಪಕ್ರಮದ ಪ್ರಬಲ ಬೆಂಬಲಿಗರಲ್ಲಿ ಒಬ್ಬರಾಗಿದ್ದು ಉದ್ಘಾಟನಾ ಅಧಿವೇಶನದಲ್ಲಿ ಮಾತನಾಡುವ ನಿರೀಕ್ಷೆ ಇದೆ.